ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 5ನೆಯ ಭಾನುವಾರ. ಪ್ರಿಯರೇ, ನಮ್ಮ ಬದುಕಿನ ಪಯಣದಲ್ಲಿ ಹಲವಾರು ಎದುರು ತೊಡರುಗಳನ್ನು ನಾವು ಅನುಭವಿಸುತ್ತೇವೆ. ಕಷ್ಟ ಬಂದಾಗ ದೇವರ ಮೊರೆ ಹೋಗುವುದು ಮಾನವನ ಸಹಜ ಗುಣ. ಆದರೆ ಮನುಷ್ಯ ಎಷ್ಟೇ ಪಾಪಿಯಾದರೂ ಅವನನ್ನು ಹುಡುಕಿಕೊಂಡು ಬರುವುದು ದೈವ ಗುಣ. ಮಾನವ ಸ್ವಭಾವವಿರುವ ನಮ್ಮ ದೇವರು ಲೋಕದ ಅಂತ್ಯದವರೆಗೂ ನಮ್ಮನ್ನು ಪ್ರೀತಿಸುವುದರಲ್ಲಿ ಎರಡು ಮಾತಿಲ್ಲ. ಕ್ರಿಸ್ತನ ಅನಂತ ಪ್ರೀತಿಯನ್ನು ಸವಿದಿರುವ ನಾವು ಅದನ್ನು ನಮ್ಮಲ್ಲೇ ಬಚ್ಚಿಟ್ಟುಕೊಳ್ಳುವುದು ಸೂಕ್ತವಲ್ಲ. ಭಯಭೀತಿ, ಹತಾಶೆ, ನಿರಾಶೆಯಿಂದ ಬದುಕುತ್ತಿರುವ ಪ್ರತಿಯೊಬ್ಬನಿಗೂ ಪ್ರಭು ಕ್ರಿಸ್ತರ ಶುಭ ಸಂದೇಶದ ಅಗತ್ಯವಿದೆ. ಪ್ರಭು ಕ್ರಿಸ್ತರು ತಮ್ಮನ್ನು ಹರಸಿ ಬಂದವರಿಗೆ ಸೌಖ್ಯವನ್ನು ನೀಡಿದಂತೆ ನಾವು ಕೂಡ ಇಂದು ಪರರಿಗೆ ಸೌಖ್ಯವನ್ನು ಕರುಣಿಸುವ ಅಗತ್ಯವಿದೆ. ಪ್ರಭು ಕ್ರಿಸ್ತರ ಶುಭ ಸಂದೇಶವನ್ನು ಹೊತ್ತು ತಿರುಗುವ ಸಂಚಾಲಕರು, ಸುವಾರ್ಥ ಪ್ರಸಾರಕರು ನಾವಾಗಲೆಂದು ಈ ಬಲಿಪೂಜೆಯಲ್ಲಿ ನಾವು ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನು ಯೋಬನ ಗ್ರಂಥ ಅಧ್ಯಾಯ 7ರಿಂದ ಆರಿಸಲಾಗಿದೆ. ಯೋಬನು ಒಬ್ಬ ಶ್ರೀಮಂತ ಹಾಗೂ ಸತ್ಪುರುಷನಾಗಿದ್ದ. ಈತ ಒಬ್ಬ ಸತ್ಪುರುಷನಾಗಿದ್ದರೂ ಅನೇಕ ಕಷ್ಟ, ತೊಂದರೆ, ಅನಾಹುತಗಳಿಗೆ ಈಡಾಗುತ್ತಾನೆ. ತನ್ನ ಆರೋಗ್ಯವನ್ನು, ತನ್ನ ಮಕ್ಕಳನ್ನು ಮತ್ತು ಅಪಾರ ಆಸ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಮತ್ತು ಯೋಬನಿಗೆ ಈ ಪ್ರಶ್ನೆ ಮೂಡುತ್ತೆ, ತನ್ನಂಥ ಸತ್ಪುರುಷನಿಗೆ ಹೇಗೆ ತಾನೇ ದೇವರು ಈ ರೀತಿ ಮಾಡಬಲ್ಲರು ಎಂದು ಯೋಬ ಕೊರಗುತ್ತಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ಈ ರೀತಿ ಯೋಚಿಸುತ್ತೇವೆ, ವೈ ಡು ಬ್ಯಾಡ್ ಥಿಂಗ್ಸ್ ಹ್ಯಾಪನ್ ಟು ಗುಡ್ ಪೀಪಲ್? ಇವು ಒಳ್ಳೆಯವರಿಗೆ ಏಕೆ ಕಷ್ಟಗಳು ಬರುತ್ತೆ? ಆದರೆ ಸದಾ ಕೇಡನ್ನು ಬಗೆಯುವವರಿಗೆ, ಕೆಡುಕನ್ನು ಮಾಡುವವರು ಸದಾ ಪ್ರಗತಿಯತ್ತ, ಸಮೃದ್ಧಿಯತ್ತ ಜೀವನವನ್ನು ಮಾಡುತ್ತಿದ್ದಾರಲ್ಲ? ಈ ಪ್ರಶ್ನೆಗಳು ನಮ್ಮನ್ನು ಕೂಡ ಅನೇಕ ಬಾರಿ ಕಾಡುತ್ತೆ. ಮತ್ತು ಯೆಹೂದ್ಯರಲ್ಲಿ ಇದ್ದ ಒಂದು ನಂಬಿಕೆ ಅಂದರೆ ದೇವರು ಒಳ್ಳೆಯವರನ್ನು ಆಶೀರ್ವದಿಸುತ್ತಾರೆ, ಪಾಪಿಗಳನ್ನು ಶಿಕ್ಷಿಸುತ್ತಾರೆ ಎಂಬ ನಂಬಿಕೆ ಇತ್ತು. ಹಾಗಾಗಿ ಯೋಬನ ಕಷ್ಟವನ್ನು, ಅನಾರೋಗ್ಯವನ್ನು ನೋಡಿದ ಆತನ ಸ್ನೇಹಿತರು ಯೋಬನನ್ನು ಬಂದು ಖಂಡಿಸ್ತಾರೆ. ನೀನು ಏನೋ ತಪ್ಪು ಮಾಡಿರಬೇಕು, ಪಾಪ ಮಾಡಿರಬೇಕು, ಹಾಗಾಗಿ ದೇವರು ನಿನಗೆ ಈ ಶಿಕ್ಷೆಯನ್ನು ನೀಡಿದ್ದಾರೆ ಎಂದು. ಕಡೆಗೆ ಯೋಬನ ಹೆಂಡತಿಯು ಕೂಡ ಬಂದು ಶಪಿಸುತ್ತಾಳೆ ಯೋಬನನ್ನು. ಆದರೆ ಯೋಬ ನೀಡಿದ ಉತ್ತರ ಅಧ್ಯಾಯ 1 ವಾಕ್ಯ 21ರಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಬರಿಗೈಯಲ್ಲಿ ಬಂದೆ ನಾನು ತಾಯ ಗರ್ಭದಿಂದ, ಬರಿಗೈಯಲ್ಲಿ ಹಿಂದಿರುಗುವೆ ನಾನು ಇಲ್ಲಿಂದ. ಸರ್ವೇಶ್ವರ ಕೊಟ್ಟ, ಸರ್ವೇಶ್ವರ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತುತಿ ಸ್ತೋತ್ರ ಎಂದು ಯೋಬ ನುಡಿಯುತ್ತಾನೆ. ಮತ್ತು ಯೋಬ ತನ್ನಲ್ಲೇ ಆತ ಅನೇಕ ಪ್ರಶ್ನೆಗಳನ್ನು ಹಾಕಿಕೊಳ್ಳುತ್ತಾನೆ. ದೇವರು ಹೇಗೆ ತಾನೇ ನನಗೆ ಈ ರೀತಿ ಅನ್ಯಾಯ ಮಾಡಲು, ಮೋಸ ಮಾಡಲು ಸಾಧ್ಯ ಎಂದು ಆತ ದೇವರೊಂದಿಗೆ ಆ ಸಂವಾದ ನಡೆಸುವಾಗ ದೇವರು ಅವನಿಗೆ ತಕ್ಕ ಉತ್ತರವನ್ನು ನೀಡುತ್ತಾರೆ. ನಾವು ಯೋಬನ ಗ್ರಂಥ ಅಧ್ಯಾಯ 38ರಿಂದ ನೋಡ್ತೇವೆ. ಅಧ್ಯಾಯ 38ರಿಂದ 40-42 ತನಕ ಹೇಗೆ ದೇವರು ಯೋಬನಿಗೆ ಉತ್ತರ ನೀಡುವುದನ್ನು ನಾವು ಗಮನಿಸುತ್ತೇವೆ. ಹಾಗಾಗಿ ನಮ್ಮಲ್ಲೂ ಕೂಡ ಈ ರೀತಿಯ ಪ್ರಶ್ನೆಗಳು ಎದುರಾದಾಗ ಒಮ್ಮೆ ಯೋಬನ ಗ್ರಂಥವನ್ನು ಓದೋಣ. ಮುಖ್ಯವಾಗಿ ಅಧ್ಯಾಯ 38ರಿಂದ 42 ತನಕ ದೇವರು ಯೋಬನಿಗೆ ನೀಡಿದ ಉತ್ತರವನ್ನೇ ನಮಗೂ ನೀಡುತ್ತಾರೆ, ನಮಗೂ ಸಾಂತ್ವನವನ್ನು ದೇವರು ಕರುಣಿಸುತ್ತಾರೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ಕೊರಿಂಥರಿಗೆ ಬರೆದ 1ನೇ ಪತ್ರ ಅಧ್ಯಾಯ 9ರಿಂದ ಆರಿಸಲಾಗಿದೆ. ಪ್ರಿಯರೇ, ಸಂತ ಪೌಲರು ನುಡಿಯುತ್ತಾರೆ, ನಾನು ಶುಭ ಸಂದೇಶ ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ಎಂದು ನುಡಿಯುತ್ತಾರೆ. ಯಾರೆಲ್ಲ ಪ್ರಾಮಾಣಿಕವಾಗಿ ಯೇಸುವನ್ನು ದರ್ಶಿಸುತ್ತಾರೋ ಅವರು ಆ ಅನುಭವವನ್ನು ತಮ್ಮಲ್ಲೇ ಇರಿಸಿಕೊಳ್ಳದೆ ಸಾರುವುದು ಅನಿವಾರ್ಯ ಎಂದು ಸಂತ ಪೌಲರು ನುಡಿಯುತ್ತಾರೆ. ಮತ್ತು ಇಂದಿನ ಶುಭ ಸಂದೇಶವನ್ನು ಸಂತ ಮಾರ್ಕರು ಬರೆದ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 29ರಿಂದ 39 ತನಕ ನಾವು ಆಲಿಸುತ್ತೇವೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರ ವ್ಯಕ್ತಿತ್ವದ ಬಗ್ಗೆ ಕೆಲವು ಖಚಿತ ಹಾಗೂ ಅಮೂಲ್ಯ ಮಾಹಿತಿಗಳನ್ನು
ನಾವು ಕಲೆ ಹಾಕಬಹುದು. ಮೊದಲನೇದಾಗಿ ನೋಡಿದರೆ ಹೇಗೆ ಕ್ರಿಸ್ತ ಸಂಬಂಧಗಳನ್ನು ಭದ್ರಪಡಿಸುತ್ತಾರೆ. ಸಂಬಂಧಗಳನ್ನು ಭದ್ರಪಡಿಸುವ ಕ್ರಿಸ್ತನನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಎಲ್ಲವನ್ನ ತೊರೆದು ತಮ್ಮನ್ನು ಹಿಂಬಾಲಿಸಿದ ಶಿಷ್ಯರ ಮನೆಗೆ ಹೋಗುತ್ತಾರೆ. ಶಿಷ್ಯರಲ್ಲಿ ಪ್ರಧಾನ ಆಗಿದ್ದವನು ಪೇತ್ರನ ಅತ್ತೆ ಕಾಯಿಲೆಯಿಂದ ಬಳಲುತ್ತಿರುವಾಗ ಯೇಸು ಸ್ವಾಮಿ ಪೇತ್ರನ ಮನೆಗೆ ಹೋಗಿ ಆತನ ಅತ್ತೆಯನ್ನು ಗುಣಪಡಿಸುತ್ತಾರೆ. ಪೇತ್ರನ ಮನೆಗೆ ಪೇತ್ರನ ಸಂಬಂಧಿಕರ ಆತಿಥ್ಯಕ್ಕೆ ಉತ್ಸಾಹದಿಂದ ಬರುವ ಕ್ರಿಸ್ತ ನಮ್ಮ ಮನೆ ಮಂದಿಯನ್ನು ನಾವು ಪ್ರೀತಿಸದೆ ಹೋದರೆ ದೇವರನ್ನು ನಾವು ಪ್ರೀತಿಸುವುದು ದೂರದ ಮಾತೆಂದು ಹೇಳುತ್ತಾರೆ. ನಾವು ದೇವರನ್ನು ಪ್ರೀತಿಸಬೇಕು. ಮೊದಲು ನಮ್ಮವರನ್ನು, ನಮ್ಮ ಮನೆಯವರನ್ನು, ನಮ್ಮ ಸಹೋದರ ಸಹೋದರಿಯರನ್ನು ಪ್ರೀತಿಸುವುದರ ಮೂಲಕ ನಾವು ದೇವರನ್ನು ಪ್ರೀತಿಸಬೇಕು. ಹಾಗಾಗಿ ಇಂದು ನಮ್ಮ ಸಂಬಂಧಗಳನ್ನು ಅಲುಗಾಡುತ್ತಿರುವ ನಮ್ಮ ಸಂಬಂಧಗಳನ್ನು ಭದ್ರಪಡಿಸಬೇಕು ಎಂದು ಕ್ರಿಸ್ತ ತಿಳಿಸುತ್ತಾರೆ. ಮತ್ತು ಪ್ರಿಯರೇ, ಆ ಕ್ರಿಸ್ತನ ಸೌಖ್ಯ ಕೇವಲ ಪೇತ್ರನ ಅತ್ತೆಗೆ ಮಾತ್ರ, ಆ ಗ್ರಾಮದ ಜನರಿಗೆ ಮಾತ್ರ ಸೀಮಿತವಾಗಲಿಲ್ಲ. ಕ್ರಿಸ್ತನ ಗುಣಪಡಿಸುವ ಹಸ್ತ, ಆ ಸೌಖ್ಯದಾಯಕ ಶಕ್ತಿ ಕೇವಲ ಆತನ ಅತ್ತೆಗೆ ಮಾತ್ರ ಸೀಮಿತವಾಗಲಿಲ್ಲ. ಕ್ರಿಸ್ತ ತನ್ನ ಸೌಖ್ಯದಾಯಕ ಶಕ್ತಿಯನ್ನು ಆ ಗ್ರಾಮದವರೆಗೂ ಮತ್ತು ಇತರ ಜನರಿಗೂ ಕೂಡ ಅದನ್ನು ನೀಡುತ್ತಾರೆ. ನಮ್ಮ ಜೀವನದಲ್ಲೂ ಕೂಡ ಅನೇಕ ಬಾರಿ ನಮ್ಮ ಸೇವೆ, ನಮ್ಮ ಪ್ರೀತಿ ಕೇವಲ ನಮ್ಮ ಹಿತೈಷಿಗಳಿಗೆ, ನಮ್ಮ ಕುಲ ಬಾಂಧವರಿಗೆ ಮಾತ್ರ ಸೀಮಿತವಾಗಿ ಬಿಡುತ್ತದೆ. ಆದರೆ ಕ್ರಿಸ್ತ ಇಂದು ನುಡಿಯುವುದು ನಿಮ್ಮ ಪ್ರೀತಿ, ನಿಮ್ಮ ಸೇವೆ ಇತರರಿಗೂ ಸಹ ನೀವು ಮೀಸಲಿಡಬೇಕು ಎಂದು ತಿಳಿಸುತ್ತಾರೆ. ಮತ್ತು ಇಂದಿನ ಶುಭ ಸಂದೇಶದಲ್ಲಿ ನಾವು ಗಮನಿಸುವುದು ಪ್ರಾರ್ಥಿಸುವ ಕ್ರಿಸ್ತನನ್ನು ನೋಡ್ತೇವೆ. ಕ್ರಿಸ್ತ ತಮ್ಮ ಜೀವನ ಅವಧಿಯಲ್ಲಿ ಅನೇಕ ಬಾರಿ ಪ್ರಾರ್ಥಿಸುವುದನ್ನು ನಾವು ಶುಭ ಸಂದೇಶಗಳಲ್ಲಿ ನೋಡ್ತೇವೆ. ಲೂಕನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 12-13 ನೋಡ್ತೇವೆ. ಯೇಸು ಸ್ವಾಮಿ ರಾತ್ರಿಯ ಸಂದರ್ಭದಲ್ಲಿ ಪ್ರಾರ್ಥಿಸುವುದಕ್ಕೆ ಬೆಟ್ಟದ ಪ್ರದೇಶಕ್ಕೆ ಹೋಗುತ್ತಾರೆ. ಮತ್ತು ಮಾರ್ಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 35 ನಾವು ನೋಡ್ತೇವೆ. ಮುಂಜಾನೆಯ ಸಂದರ್ಭದಲ್ಲಿ ಯೇಸು ಸ್ವಾಮಿ ಏಕಾಂತ ಪ್ರದೇಶಕ್ಕೆ ಹೋಗಿ ಪ್ರಾರ್ಥಿಸುವುದನ್ನು. ಮತ್ತು ಲೂಕನ ಶುಭ ಸಂದೇಶ ಅಧ್ಯಾಯ 21 ನೋಡುತ್ತೇವೆ, ಯೇಸು ಸ್ವಾಮಿ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆದರು ಎಂದು. ಮತ್ತು ಯೇಸು ಸ್ವಾಮಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಮುನ್ನ, ಒಂದು ನಿರ್ಧಾರವನ್ನು ಕೈಗೊಳ್ಳುವ ಮುನ್ನ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. ಮತ್ತು ಯೇಸು ಸ್ವಾಮಿ ತಾಬೋರ್ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಬೇಕಾದ್ರೆ ರೂಪಾಂತರಗೊಳ್ಳುತ್ತಾರೆ. ನಮಗೂ ಕೂಡ ಪ್ರಾರ್ಥನೆಯ ಅವಶ್ಯಕತೆ ಇದೆ. ಕ್ರಿಸ್ತ ಹೇಗೆ ತಾವು ಕೆಲಸದಲ್ಲಿ ನಿರತರಾಗಿದ್ದರೂ ಪ್ರಾರ್ಥನೆ ಮಾಡುವುದನ್ನು ಮರೆಯುವುದಿಲ್ಲ. ಅನೇಕ ಬಾರಿ ನಾವು ನಮ್ಮ ಕೆಲಸದಲ್ಲಿ ನಿರತರಾಗಿದ್ದಾಗ ಪ್ರಾರ್ಥಿಸಲು ಮರೆಯುತ್ತೇವೆ. ಇಂದಿನ ಶುಭ ಸಂದೇಶದಿಂದ ನಾವು ಕಲಿಯಬೇಕು. ಪ್ರಾರ್ಥಿಸುವ ಕ್ರಿಸ್ತನನ್ನು ನೋಡಿ ನಾವು ಕಲಿಯಬೇಕು. ನಮ್ಮ ಕೆಲಸದ ನಡುವೆಯೂ ನಾವು ಪ್ರಾರ್ಥನೆಯನ್ನು ಮರೆಯಬಾರದು ಎಂದು ಕ್ರಿಸ್ತ ಕಲಿಸುತ್ತಾರೆ. ಮತ್ತು ಪ್ರಿಯರೇ, ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಜಂಗಮನಂತೆ ಕಾಣುತ್ತಾರೆ. ಒಳ್ಳೆಯ ಕೆಲಸಗಳು ಒಂದೆಡೆ ನಿಲ್ಲಬಾರದು. ನಿಂತ ನೀರು ಕೆಡುತ್ತದೆ. ಹರಿಯುವ ನೀರು ತನ್ನಲ್ಲಿ ಜೀವಂತಿಕೆಯನ್ನು ಉಳಿಸಿಕೊಳ್ಳುತ್ತದೆ. ಕ್ರಿಸ್ತ ಕೇವಲ ಒಂದು ಗ್ರಾಮದಲ್ಲಿ ಉಳಿದುಕೊಳ್ಳಲಿಲ್ಲ. ಅವರ ಸೇವೆಯನ್ನು ಬೇರೆ ಇತರ ಗ್ರಾಮಗಳಿಗೂ ಅವರು ನೀಡಿದರು. ಒಂದು ಗ್ರಾಮದಲ್ಲೇ ಅವರು ವಾಸವನ್ನು ಮಾಡದೆ ಇತರ ಗ್ರಾಮಗಳಿಗೂ ಸಂಚಾರ ಮಾಡಿ ಅಲ್ಲೂ ಕೂಡ ಅವರು ತಮ್ಮ ಸೇವೆಯನ್ನು, ತಮ್ಮ ಪ್ರೀತಿಯನ್ನು ತೋರ್ಪಡಿಸಿದರು. ಇಂದಿನ ಪ್ರಚಾರಪ್ರಿಯ ಸಮಾಜದಲ್ಲಿ ಕ್ರಿಸ್ತ ಒಬ್ಬ ನಿರಂತರ ಸಂಚಾರಿಯಾಗಿ ನಮಗೆ ಕಾಣಿಸುತ್ತಾರೆ ಪ್ರಿಯರೇ. ಹಾಗಾಗಿ ಇಂದು ನಾವು ಹೇಗೆ ಕ್ರಿಸ್ತನ ಈ ಸಂದೇಶವನ್ನು ಪರರಿಗೆ ಸಾರುವುದು? ಇಂದಿನ ಸಮಾಜದಲ್ಲಿ ಕ್ರಿಸ್ತನ ಸಂದೇಶವನ್ನು ಸಾರುವುದು ಅಷ್ಟು ಸುಲಭವಾದ ಮಾತಲ್ಲ. ಇಂದು ಜಗತ್ತು ಪರಮ ಪವಿತ್ರ ಜಾಗವೇನಾಗಿ ಉಳಿದಿಲ್ಲ. ಇಲ್ಲಿ ನಿತ್ಯವೂ ಜನರ ಸುಲಿಗೆಯಾಗುತ್ತಾ ಇದೆ. ನ್ಯಾಯ ಅನ್ಯಾಯದ ಮೇಲೆ ತಾಂಡವವಾಡುತ್ತಿದೆ. ದುಷ್ಟ ಶಕ್ತಿಗಳು ಸ್ವತಃ ದೇವರೇ ಬೆಚ್ಚಿ ಬೀಳುವಂತೆ ಬೆಳೆದು ಬಿಟ್ಟಿವೆ. ತಾಯಿಯ ಪ್ರೀತಿಯೊಂದೇ ನಂಬಲು ಅರ್ಹ ಎನ್ನುವ ಪರಿಸ್ಥಿತಿ ಬಂದಿದೆ. ದೇವರಿಗೂ ಹೆದರದೆ ಪಾಪ ಪ್ರಜ್ಞೆ ಇಲ್ಲದ ದುಷ್ಟಾತಿ ದುಷ್ಟರು ಆರಾಮಾಗಿ ಜೀವಿಸುತ್ತಿದ್ದಾರೆ. ಇಂತಹ ಸಮಾಜದಲ್ಲಿ ಕ್ರಿಸ್ತನ ಸಂದೇಶವನ್ನು ಸಾರುವ ಪರಿ ಹೇಗೆ? ಪ್ರಿಯರೇ, ಒಮ್ಮೆ
ಯುವಜನರ ರ್ಯಾಲಿಯೊಂದರಲ್ಲಿ ಶುಭ ಸಂದೇಶದ ಪ್ರಚಾರ ಮಾಡುವುದು ಹೇಗೆ ಎಂದು ಚರ್ಚಿಸ್ತಾ ಇದ್ರು. ಅನೇಕರು ಹೇಳ್ತಾರೆ, ನಾವು ಪುಸ್ತಕಗಳನ್ನು ಮುದ್ರಿಸಬೇಕು, ರೇಡಿಯೋದಲ್ಲಿ, ಟಿವಿಯಲ್ಲಿ, ಇಂಟರ್ನೆಟ್ಟಲ್ಲಿ ಅವುಗಳನ್ನು ಬಿತ್ತರಿಸಬೇಕು, ಪ್ರಬೋಧನೆಗಳನ್ನು ಬಿತ್ತರಿಸಬೇಕು, ಕ್ರಿಸ್ತನ ಸಂದೇಶವನ್ನು ಬಿತ್ತರಿಸಬೇಕು ಎಂದು ಅನೇಕರು ಸಲಹೆಯನ್ನು ನೀಡ್ತಾರೆ. ಆಗ ಮಧ್ಯ ಆಫ್ರಿಕಾದ ದೇಶದಿಂದ ಬಂದಿದ್ದ ಒಬ್ಬ ಯುವತಿ ಈ ರೀತಿ ನುಡಿಯುತ್ತಾಳೆ, ನಾವು ನಮ್ಮ ಹಳ್ಳಿಯಲ್ಲಿ ಯೇಸುವಿನ ಸಂದೇಶವನ್ನು ಪ್ರಚಾರ ಮಾಡಬೇಕಾದರೆ ಪ್ರಚಾರಕರನ್ನು ಅಥವಾ ಬೈಬಲ್ಗಳನ್ನು ಕಳಿಸುವುದಿಲ್ಲ, ಬದಲಾಗಿ ಒಂದು ಆದರ್ಶ ಕುಟುಂಬವನ್ನು ಆಯ್ಕೆ ಮಾಡಿ ಕಳುಹಿಸುತ್ತೇವೆ. ಈ ಆದರ್ಶ ಕುಟುಂಬದ ಜೀವನವನ್ನು ನೋಡಿ, ಅವರ ಮೌಲ್ಯಗಳನ್ನು ನೋಡಿ ಇಡೀ ಗ್ರಾಮವೇ ಮಾರ್ಪಾಡಾಗುತ್ತೆ ಎಂದು ತಿಳಿಸುತ್ತಾರೆ. ಇಲ್ಲಿ ನಾವು ಗ್ರಹಿಸಬೇಕಾದುದು ನಮ್ಮ ಮಾತಿಗಿಂತ ಕಾರ್ಯ ಮೇಲು ಎಂದು ತಿಳಿಸಿದಳು ಆ ಹುಡುಗಿ. ಪ್ರಿಯರೇ, ಹಾಗಾಗಿ ಇಂದು ಕ್ರಿಸ್ತನ ಸಂದೇಶವನ್ನು ನಾವು ನಮ್ಮ ಬಾಯಿಯಿಂದ ಮಾತ್ರವಲ್ಲ, ನಮ್ಮ ವ್ಯಕ್ತಿತ್ವದಿಂದ ಸಾರಬೇಕಾಗಿದೆ. ಹೇಗೆ ಗಾಂಧೀಜಿಯವರಿಗೆ ಹರಿಜನರ ನೋವಿನಲ್ಲಿ ದೇವರ ಮನೆ ಕಂಡಿತು, ಅವರ ನೋವನ್ನು ತೊಳೆಯುವುದರಲ್ಲಿ ಅವರು ದೇವರ ಸೇವೆಯನ್ನು ಮಾಡಿದರು. ಹೇಗೆ ಮದರ್ ತೆರೆಸಾ ಅಸಹಾಯಕ ಮಕ್ಕಳಲ್ಲಿ, ಕುಷ್ಠ ರೋಗಿಗಳಲ್ಲಿ, ನಿರ್ಗತಿಕರ ಸೇವೆಯಲ್ಲಿ ದೇವರ ಸೇವೆಗೆ, ಶುಭ ಸಂದೇಶಕ್ಕೆ ಸಾಕ್ಷಿಯಾಗಿ ಜೀವನವನ್ನು ಮಾಡಿದರು, ನಾವು ಕೂಡ ನಮ್ಮ ಕಾರ್ಯಗಳ ಮೂಲಕ ಶುಭ ಸಂದೇಶವನ್ನು ಸಾರಬೇಕಿದೆ. ಆದರೆ ಇಂದು ನಾವು ಯಾವುದರಲ್ಲಿ ನಿರತರಾಗಿದ್ದೇವೆ? ಶುಭ ಸಂದೇಶ ಪ್ರಚಾರದಲ್ಲೋ, ಅಥವಾ ಇನ್ನಿತರ ವಿಷಯಗಳನ್ನು ಪ್ರಚಾರ ಮಾಡುವುದರಲ್ಲೋ, ಅಥವಾ ಬೇರೆಯವರ ಬಗ್ಗೆ ಅಪಪ್ರಚಾರ ಮಾಡುವುದರಲ್ಲೋ? ಒಳ್ಳೆಯ ಕಾರ್ಯಗಳು ನಮ್ಮ ಕಣ್ಣಿಗೆ ಬೀಳುವುದಿಲ್ಲ. ಅನೇಕ ಬಾರಿ ಪರರ ಹುಳುಕೆ ನಮ್ಮ ಕಣ್ಣಿಗೆ ಬೀಳುತ್ತೆ. ಹಾಗಾಗಿ ಅವುಗಳನ್ನು ಪ್ರಚಾರ ಮಾಡುವುದರಲ್ಲಿ ನಾವು ನಿರತರಾಗಿದ್ದೇವೆ. ಪ್ರಿಯರೇ, ಇಂದು ನಾವು ಶುಭ ಸಂದೇಶವನ್ನು ಕೇವಲ ದೇವಾಲಯದಲ್ಲಿ ಮಾತ್ರವಲ್ಲ, ದೇವಾಲಯದ ಹೊರಗೂ ಕೂಡ ಪ್ರಚಾರ ಮಾಡಬೇಕಿದೆ. ಮತ್ತು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಸೌಖ್ಯದಾಯಕರಾದರು. ಪೇತ್ರನ ಅತ್ತೆಯನ್ನು ಮತ್ತು ಅನೇಕರನ್ನ ಗುಣಪಡಿಸಿದರು. ಇಂದು ನಾವು ಈ ಗುಣಪಡಿಸುವ ಸಾಧನಗಳಾಗಬೇಕಿದೆ. ಆದರೆ ಇಂದು ನಾವು ಗುಣಪಡಿಸುತ್ತಿದ್ದೇವಾ ಅಥವಾ ಇತರರಿಗೆ ಘಾಸಿಗೊಳಿಸ್ತಾ ಇದ್ದೇವಾ? ಇತರರ ಮನಸ್ಸನ್ನು ಗಾಯ ಮಾಡುತ್ತಿದ್ದೇವಾ ಎಂಬುದನ್ನು ಗಮನಿಸಬೇಕು. ನಮ್ಮ ನಡವಳಿಕೆಯಿಂದ, ನಮ್ಮ ಮಾತಿನಿಂದ ನಾವು ಇತರರಿಗೆ ಸೌಖ್ಯದಾಯಕ ಔಷಧಿಯಾಗಿದ್ದೇವಾ ಅಥವಾ ಘಾಸಿಗೊಳಿಸುತ್ತಿದ್ದೇವಾ, ಗಾಯ ಮಾಡುತ್ತಿದ್ದೇವಾ ಎಂಬ ಪ್ರಶ್ನೆಯನ್ನು ನಮ್ಮನ್ನೇ ನಾವು ಕೇಳಿಕೊಳ್ಳೋಣ. ಮತ್ತು ಈ ದಿವಬಲಿ ಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಕ್ರಿಸ್ತ ಪೇತ್ರನ ಅತ್ತೆಯನ್ನು ಗುಣಪಡಿಸಿದ ಕ್ರಿಸ್ತ ಇಂದು ನಮ್ಮನ್ನು ಕೂಡ ಗುಣಪಡಿಸಲಿ, ನಮಗೆ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಆರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.